ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶುರು ಮಾಡೋಣ. ಆಗಸ್ಟ್ ಮಂತಲ್ಲಿ ಇದ್ದೀವಿ, ಹೇಳಿದೆ 15 ದಿನ ಆಗಿದೆ ಅಂತ. ಈಗಾಗಲೇ ಸಾಕಷ್ಟು ಇನ್ಸಿಡೆಂಟ್ ಕೂಡ ಆಗಿದೆ. ಸೊ ಈಗ ಹಂಗಿದ್ರೆ ಆಗಸ್ಟ್ ಅಂತಂದ್ರೇ ಈ ರೀತಿ ಅಪಾಯಗಳು ತೊಂದರೆಗಳು ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತನಾ, ಆಗುತ್ತೆ ಮುಂದಕ್ಕೂ ಅಂತನಾ? ಇಲ್ಲ, ನನಗೆ ನನ್ನ ಮೇಲೆ ನನಗೆ ಭಯ ಆಗುತ್ತೆ. ಈ ನಡುವೆ ಜ್ಯೋತಿಷ್ ಹೇಳಕ್ಕೆ ಭಯ ಆಗುತ್ತೆ. ಯಾಕಂತ? ಎಲ್ಲ ರೆಕಾರ್ಡ್ ಮಾಡ್ಕೈತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಮಾಮೂಲಿ ಇರ್ತಾರೆ, ನಾನಲ್ಲ, ರೆಕಾರ್ಡ್ ಮಾಡ್ಕೋಬೇಡಿ. ಮಾಮೂಲಿಯವ್ರಿಗೂ ನನಗೂ ಭಾಳ ಡಿಫ್ರೆನ್ಸ್. ಗೊತ್ತಿಲ್ಲದವ್ರು ಗಂಟೆ ಹೇಳ್ತಾರೆ. ಹಾಗಂತ ಅದನ್ನೆಲ್ಲ ಜ್ಯೋತಿಷ್ ಅನ್ನಕ್ಕೆ ನಾನು 4-5 ಮಾತು ಹೇಳಿದ್ರು ಕೂಡ ಎಲ್ಲವೂ ಸಾವು ನೋವು ಎಲ್ಲ ಹೇಳ್ತೀನಿ. ಇವಾಗಲೂ ಒಬ್ರು ಬರಬೇಕಾದ್ರೆ ಒಬ್ಬರು ಜಾತಕ ನೋಡಿದೆ. ಅವ್ರ ಮಗನ ಜಾತಕ ನೋಡಿದಾಗ ಅವ್ರ ಜಾತಕ ನೋಡಿ ಭಯ ಬಿದ್ದೋಗ್ಬಿಟ್ಟೆ. ನಾನು ಹತ್ತುಬಿಟ್ಟೆ, ನಾನೇ ದುಡ್ಡು ಬೇಡ ಹೋಗಿ ತಗೊಂಡು ಬಂದೆ. ನಾನು ಹಂಗೂ ಕೊಟ್ಬಿಟ್ಟು ಹೋದರು. ಅಂದರೆ ಏನಾಗಿತ್ತು ಅಂತ? ಬೇರೆ ಸಾವೆಲ್ಲ ಕಾಣ್ತಾ ಇತ್ತು ನನಗೆ. ಓಕೆ. ಬರೀ ಜ್ಯೋತಿಷ್ಯ ಅಂದರೆ ಇಲ್ಲಿವರೆಗೆ ಏನಾಯ್ತು ಗೊತ್ತಾ? ಒಂದು, ನಾನು ಹೇಳಿದ್ದೆಲ್ಲ ನಡೀತಾಯಿತ್ತು ಈ ಭೂಮಿಲಿ. ನನಗೆಲ್ಲೋ ನಾನೇ ದೇವರು ಅಂತ ಅನ್ನಿಸ್ತಾಯಿದ್ದೆ. ಅಂದರೆ ನಾನು ದೇವರಲ್ಲ, ನನಗೆ ನಾನೇ ದೇವರು ಅನ್ನಿಸುತ್ತೆ 100%. ನನಗೂ ಮಂಗಳವಾರ ದಿವಸ ಉಪವಾಸ ಮಾಡಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಅಂತ ನಾನು ಕೇಳಲ್ಲ ಯಾರನ್ನೂ. ಆದರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೆ ಅಂದರೆ ನನಗೆ ನನ್ನ ಅಸ್ಟ್ರಾಲಜಿ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಆ ಭಯ ನನ್ನನ್ನು ಕಾಡ್ತಾ ಇದೆ. ಯಾಕೆ ಈ ಭಯ ಕಾಡುತ್ತೆ? ನಾನು ಮನುಷ್ಯ, ಉಪಕಾರ ತಿಂತೀನಿ, ನಾನು ಎಲ್ಲನೂ ನಾನು ಮಾಡ್ತೀನಿ. ತಪ್ಪು ಮಾಡ್ತೀನಿ, ಒಳ್ಳೆಯದು ಮಾಡ್ತೀನಿ. ಆದರೆ ಜ್ಯೋತಿಷ್ ಅನ್ನೋದು ಕರೆಕ್ಟಾಗಿ ಮಾಡೇ ಮಾಡ್ತೀನಿ. ಏನಕ್ಕೆ ನನಗೆ ಭಯ ಕಾಡುತ್ತೆ ಅಂದರೆ ನನಗೆ ಈ ಪ್ರಪಂಚದಲ್ಲಿ ಹೇಳಿದ್ದೆಲ್ಲ ನಡೀತೈತೆ. ಶಾಕ್ ಆಗುತ್ತೆ ನನಗೆ. ಜ್ಯೋತಿಷ್ ಹೇಳೋಕ್ಕೆ ಭಯ ಆಗ್ತೈತೆ. ಇನ್ನು ಮುಂದೆ ನಾನು ನ್ಯೂಮರಾಜ್ ಎತ್ತಿಟ್ಬಿಡೋಣ ಅಂತಿದ್ದೆ. ಹೇಳೋದೇ ಬೇಡ ಅನ್ನಿಸ್ತಾ ಇದೆ. ಯಾಕೆ ಹೇಳೋದು ಬೇಡ ಅಂದರೆ ನಾನು ಹೇಳಿದ್ದು ನಡೀತೈತೆ. ಆಮೇಲೆ ನನ್ನ ಕೈಲಿ ಏನೇ ಕೊಟ್ಟರು ಅವ್ರು ಉದ್ಧಾರ ಆಗ್ತಾರೆ. ಒಳ್ಳೆಯದು. ಅದಕ್ಕಾಗಿ ನ್ಯೂಮರಾಜೆಲ್ಲ ಮಿಕ್ಸ್ ಆಗ್ತಾಯಿತ್ತು ಈ ನಡುವೆ. ಯಾಕಂದರೆ 2029ಕ್ಕೆ ಪ್ರಪಂಚ ನಾಶ ಆಗುತ್ತೆ. 2029ಕ್ಕೆ ಪ್ರಪಂಚದಲ್ಲಿ ನಾನು ಹೇಳಿದೆ ಹೊಸ CM ಬರ್ತಾರಂತ. ಇವಾಗೆಲ್ಲ ತಮಿಳ್ ವಿಜಯ್ ಬಂದರು. ನೆಕ್ಸ್ಟ್ ಖಂಡಿತ ಅಲ್ಲ ಕೂಡ ಎಲ್ಲ ಕಡೆನೂ ಬರ್ತಾರೆ. ಬರ್ದಿರು ಕೇಳಿ. ಎಲ್ಲರೂ ಕೂಡ ನಾಳೆ ರಾಜಕಾರಣಿಗಳಾಗ್ತಾರೆ. ಇನ್ನು ಪರ್ಮನೆಂಟು 20 ವರ್ಷ 30 ವರ್ಷದ ರಾಜಕಾರಣಿ, ಒಂದು 25 ವರ್ಷದ ಎಲೆಕ್ಷನ್ ರಾಜಕಾರಣಿನೆಲ್ಲ ಇನ್ನು ಮುಂದೆ ನೋಡೋಕ್ಕಾಗಲ್ಲ. ಈ ಜನ್ರೇಷನ್ನೇ ಮುಗಿದೋಗುತ್ತೆ. ಆಲ್ಮೋಸ್ಟ್ಲಿ ಮುಂದಿನ ಎಲೆಕ್ಷನಲ್ಲಿ ನೀವು ಕರ್ನಾಟಕದಲ್ಲಿ ಬರ್ದಿಟ್ಟು ಕೇಳಿ, ತುಂಬ ಇದು ನಮ್ಮೂರು, ನಮ್ಮ ಕೋಟೆ, ನಮ್ಮೂರು, ನಮ್ಮ MP, ನಮ್ಮ MLA ಇವರೆಲ್ಲ ಸೋತೋಗ್ತಾರೆ. ಇದು ಇವತ್ತೇ ಹೇಳ್ತಾಯಿದ್ದೀನಿ. ಭಾಳ ಜನ ಅರ್ಥ ಮಾಡ್ಕೊಳ್ಳಿ. ತುಂಬ ಹೊಸವರು ಬರ್ತಾರೆ. ಇನ್ನು 1 ಎಲೆಕ್ಷನ್ 2 ಎಲೆಕ್ಷನ್ ಎಲ್ಲ ಅವರ ರಾಜಕಾರಣಿ ಫ್ಯಾಮಿಲಿನೇ ಇರಲ್ಲ. ಅವರು ಹೆಂಗೆ ಹೇಳ್ತೀರಾ ಗುರುಗಳೇ? ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಇವಾಗ ಎಷ್ಟು ಆಲ್ಮೋಸ್ಟ್ ಫ್ಯಾಮಿಲಿ ಪಾಲಿಟಿಕ್ಸೇ ಹೆಚ್ಚಾಗಿರೋದು. ಆ್ಯಂಡ್ ಜಾಸ್ತಿ ಪ್ರತಿ ಸರಿ ಗೆದ್ದಿರೋಂತಹ MLAಗಳು ಗೆದ್ದಿರೋದು. ಸೊ 1-2 ವರ್ಷಕ್ಕೆ ಅದಷ್ಟು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. 2 ಎಲೆಕ್ಷನಲ್ಲಿ ಚೇಂಜ್ ಆಗುತ್ತೆ. 100ಕ್ಕೆ 100 ಆಗುತ್ತೆ. 100ಕ್ಕೆ 100 ಆಗುತ್ತೆ. ಒಳ್ಳೆ ಪ್ರಶ್ನೆ ರೇಜ್ ಮಾಡಿ. ನಾನು ಒಬ್ಬನೇ 1 ಅವರ್ ಮಾತ್ರ ಕಷ್ಟ ಆಗೋದು. ನೀವು ಹಿಂಗೆ ಮಾತಾಡಿದ್ರೆ ನನಗೂ ಎಷ್ಟು ಆಗಂತೀನಿ ಕೇಳಿದ್ರಿ. ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಇದು ನಡೀತಿದೆ. ಇವತ್ತು ನಾವು ಕಾಟಾಚಾರ ಹೇಳ್ತೀವಿ ಅಂತ ಅನ್ಕೋಬೇಡಿ. 100ಕ್ಕೆ 100 ನಡೀತಿದೆ. ಇದೇ ಚಾನಲ್ ಇದೇ ಜಾಗದಲ್ಲಿ ಕೂತ್ಕೊಂಡು ತಮಿಳ್ ವಿಜಯ್ CM ಆಗ್ತಾನೆ ಅಂತ ಹೇಳಿದೆ. ಎಲ್ಲರೂ ಶಾಕ್ ಆದರು. ಎಲ್ಲರೂ ಶಾಕು. ತುಂಬ ದೊಡ್ಡ ಶಾಕಿಂಗ್ ನ್ಯೂಸ್. ಖಂಡಿತ ಯಾರು ಕೂಡ ಹೇಳಿರಲಿಲ್ಲ ಅದನ್ನು. ನೀವೊಬ್ಬರೇ ಹೇಳಿದ್ದು 100+ ಸೀಟ್ಗಳು ಬರುತ್ತೆ ಅಂತ ಹೇಳಿ ನಾನೇ ಪ್ರೋಗ್ರಾಮ್ ಮಾಡಿದ್ದೆ. ಸೊ ಎಲ್ಲರೂ 10-20 ಅಂತಂತ ಎಸ್ಟಿಮೇಷನ್ ಮಾಡುವಂತಹ ದೊಡ್ಡ ಕಂಪ್ನಿಗಳು ಕೂಡ 20-30 ಮ್ಯಾಕ್ಸಿಮಮ್ ಅಂದಿದ್ರು. ನೀವು 100+ ಬರುತ್ತೆ ಅಂತ ಹೇಳಿದ್ರಿ. ಹೌದು. ಮತ್ತು ಈ ವರ್ಷ 8 ಸರಿಲ್ಲ ಅಂತ ಹೇಳಿದೆ. ಆಲ್ಮೋಸ್ಟ್ಲಿ ಎಷ್ಟು ಪಿಕ್ಚರ್ನ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ವೆಯ್ಟಿಂಗ್ ಇವು 26ಕ್ಕೆ ಅವ್ರ ಡೇಟ್ 8, ಅವ್ರ ಸಿನಿಮಾ ಡೇಟ್ 26. ಐ ಆಮ್ ವೆಯ್ಟಿಂಗ್. ಸಿನಿಮಾ ಹೇಗಿರುತ್ತೆ ನೋಡೋಣ ಅಂತ. ಯಾಕೆಂದರೆ ಅಸ್ಟ್ರಾಲಜಿ ನ್ಯೂಮರಾಜ್ ಆ ಸಿನಿಮಾ ಗೆಲ್ಲಿ. ಆದರೆ ನಾನು ವೆಯ್ಟಿಂಗ್. ನನ್ನ ಡೇಟ್ ರಾಂಗ್ ಅಂತ ಪ್ರೆಡಿಕ್ಷನ್ ಮಾಡ್ತೀನಿ. ಅದೇ ಥರ ತುಂಬ ಜನ ಸಿನಿಮಾ ಥರ ಜ್ಯೋತಿಷ್ಯ ಮಾತಾಡೋದು, ಇಲ್ಲ ದೇವರು ಅಂತ ಜ್ಯೋತಿಷ್ಯ ಮಾತಾಡೋದು ಗೊತ್ತಿಲ್ಲ. ಇಲ್ವಾ ನಮ್ಮ ಗ್ರಂಥಗಳು ಹೇಳುತ್ತೆ, ನಮ್ಮ ಅದು ಹೇಳುತ್ತೆ, ಇದು ಹೇಳುತ್ತೆ ಅಂತ ಹೇಳ್ಕೊಂಡು ಹಿಂಗೆ ಕಾಲ ಕಳೆದ್ಬಿಡ್ಲಾ? ಅದು ನನಗಿಷ್ಟ ಇಲ್ಲ. ನಾನು ಒಂಥರ ಮಾಸ್ ಮೆಲೋಡಿಯಾಗೆ ಮಾತಾಡ್ತೀನಿ ಜ್ಯೋತಿಷ್ಯನ. ಯಾವಾಗಲೂ ನೀವು ಅರ್ಥ ಮಾಡ್ಕೊಳ್ಳಿ. ನಾನು 8 ಅಂತ ಹೇಳ್ಬೇಕಾದ್ರೆ ತುಂಬ ಜನ ಹುರ್ಕನರು. ಹಂಗಾಗ್ಬಿಡುತ್ತಾ, ಹಿಂಗಾಗ್ಬಿಡುತ್ತಾ, ಹಂಗಾಗ್ಬಿಡುತ್ತಾ, ಒಂದು ಸರಿಯಿಲ್ಲ ಅಂದಾಗ ಹುರ್ಕನರು. 6 ಇವತ್ತಿನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ನೆನ್ನೆ ಮೊನ್ನೆ ನೋಡ್ತಾ ಇದ್ದಾರೆ ತುಂಬ ಜನ. ನೆನ್ನೆ ಮೊನ್ನೆ
ಹಾಪ್ ಮಾಡ್ಕೊಂಡು ಅವ್ಕೆ ನೋಡೋಕೆ ಗೊತ್ತಿಲ್ದಲೆ ರೀಲ್ಸ್ ಇಲ್ದಲೇ ನಾನು ಹಾಕ್ತೀನಿ. ಭಾಳ ವಿಶೇಷವಾಗಿ ನಾನು ಇಲ್ಲಿವರೆಗೂ ಬೆಳೆದು ಬಂದಲ್ಲಿ ಸಾಕಷ್ಟು ಜನ ಶತ್ರುಗಳು ನೋಡಿರ್ತೀವಿ, ಸಾಕಷ್ಟು ಜನ ಮಿತ್ರಗಳು ನೋಡಿದ್ವಿ, ಸಾಕಷ್ಟು ಜನ ಭಕ್ತರು ಕೂಡ ನೋಡಿದ್ದೀವಿ. ಎಲ್ಲ ಮಿಕ್ಸ್ ಇರುತ್ತೆ 100%. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಾನು 8 ಸರಿಯಿಲ್ಲ ಅಂದಾಗ ತುಂಬ ಜನ ನೀವು ಶಾಕ್ ಆದ್ರಿ. ಅಂದರೆ ಏನು ಆರ್ಯವರ್ಧನ್ ದೇವರ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಬ್ಬೊಬ್ರಿಗೆ ಒಂದು ಧರ್ಮದಲ್ಲಿ ಒಬ್ಬೊಬ್ಬರ ಜಾತಿ ಕಂಡಾಗ ಒಬ್ಬೊಬ್ರಿಗೆ ಕೋಪ ಬರುತ್ತೆ, ಒಬ್ರಿಗೆ ದ್ವೇಷ ಬರುತ್ತೆ. ಅದು ನನಗೆ ಗೊತ್ತಿಲ್ಲ. ಇಲ್ಲೇನಾಗುತ್ತೆ, ಇದು ನಾವು ಹೇಳ್ಬೇಕಾದ್ರೆ ತುಂಬ ಹುರ್ಕನವ್ರಿಗೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ 100%. ನೋಡಿ, ನಾವು ಉರ್ಬಾಡ್ ತಿಂದು ಜ್ಯೋತಿಷ್ಯ ಹೇಳ್ತೀವಿ, ಬೋಟಿ ತಿಂದು ಹೇಳ್ತೀವಿ, ತಲೆ ಮಾಂಸ ತಿಂದು ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀವಿ ಅಷ್ಟೇ. ನನಗೆ ನನ್ನ ಹತ್ರ ಜನ ಬರಲಿ, ನನ್ನ ನೆಂಬಿ ಅಂತ ನಾನು ಯಾವತ್ತೂ ಹೇಳಲ್ಲ. ನನ್ನ ಹತ್ರ ಬರ್ರಿ ಅಂತಲೂ ಹೇಳಲ್ಲ, ನನ್ನ ನೆಂಬಿ ಅಂತಲೂ ಹೇಳಲ್ಲ. ನನಗೇನು ಆಗಬೇಕಾಗಿಲ್ಲ. ಆದರೆ ನನ್ನ ಮಾತು ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬಂದು ಕೇಳ್ತಾರೆ, ಫಾಲೋ ಮಾಡ್ತಾರೆ. ಎಷ್ಟೋ ಒಂದು 10-15 ವರ್ಷದಿಂದ ಫಾಲೋವರ್ಸ್ ಇದ್ದಾರೆ. ಏನಕ್ಕೆ ಈ ಥರ ಮಾತಾಡ್ತೀನಿ ಅನ್ನೋದಕ್ಕೂ ಅರ್ಥ ಇರುತ್ತೆ. ನಾನು ಅದು ಕೂಡ ಮಾತಾಡ್ಬೇಕಾದ್ರೆ ಅರ್ಥ ಇಲ್ಲದ್ರೆ ನಾನು ಏನೂ ಮಾತಾಡೋಲ್ಲ, ಎಲ್ಲ ಪರ್ಫೆಕ್ಟಾಗಿರುತ್ತೆ. ನಾನು ಹೇಳ್ಬೇಕಾದ್ರೆ 8 ಸರಿಯಿಲ್ಲ, 8ನೇ ತಿಂಗಳು ಸರಿಯಿಲ್ಲ, 6ನೇ ತಿಂಗಳು ಸರಿಯಿಲ್ಲ, ಇನ್ನು 10ನೇ ತಿಂಗಳಲ್ಲಿ ಏನು ಕಾದಿತ್ತು ಮುಸಲಾಂ ಪಂಡು ಗೊತ್ತಿಲ್ಲ 100%. 10 ಈಸ್ ವೆರಿ ಡೇಂಜರ್. ಮೊನ್ನೆ 10ನೇ ತಾರೀಕು ನಾನು ಹೇಳಿದಂಥ ನಂಬರ್ಸು 1, 10, 19 ಮತ್ತು 28 ಈ ವರ್ಷದ ಮಶಾಣದ ನಂಬರ್ಸ್ಗಳು ಇವೆಲ್ಲ. ಮಶಾಣದ ಡೈರೆಕ್ಟ್ ಯಮಧರ್ಮರಾಯನ ನಂಬರ್ ಇವೆಲ್ಲ 100%. ಅದೇ ಥರ 6, 15, 50, 24 ಕೂಡ ಡೇಂಜರ್ ನಂಬರ್ಸು. ಅದೇ ರೀತಿಯಲ್ಲಿ 8, 17, 26 ಇವು ಕೂಡ ಮಶಾಣದ ನಂಬರು. ನೀವು ನಿನ್ನೆ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದು. ಹೌದು. ಆದರೆ ಚಾಮರಾಜನಗರದಲ್ಲಿ ವಿರುದ್ಧವಾಗಿ ನಡೀತಿತ್ತು. ಯಾವ ಇಂಡಿಪೆಂಡೆಂಟ್ ಡೇನು ಇಲ್ದಂಗೆ ಗಲಾಟೆ ಪೊಲೀಸ್ನವ್ರು. ನೀವು ನೋಡಿರ್ಬೋದು ನ್ಯೂಸ್ನ, ನೋಡಿದ್ರೆ ಎಲ್ಲ ಕಡೆ ಗೊತ್ತಿಲ್ಲ.